ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಅಬಕಾರಿ ಇಲಾಖೆ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು. ಎಷ್ಟು ಪೋಸ್ಟ್ ಇದ್ದಾವೆ ಮತ್ತು ಎಲ್ಲಿ ಇದ್ದಾವೆ ಮತ್ತು ಯಾವ ಥರ ಇದಕ್ಕೆ ಅರ್ಹತೆ ಇರುತ್ತೆ ಮತ್ತು ಎಷ್ಟು ಸೀಟ್ಗಳಿದ್ದಾವೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ಲತ್ತೇನೆ. ಭಾಳ ದಿನಗಳಿಂದ ಕುತೂಹಲದಿಂದ ಕಾಯ್ದಿದ್ದಂಥ ಅಬಕಾರಿ ಇಲಾಖೆ ನೇಮಕಾತಿ ಬಗ್ಗೆ ಅಧಿಸೂಚನೆ ಅಧಿಕೃತವಾಗಿ C&R ರೂಲ್ಸ್ ಹೊರಬಿದ್ದಿದೆ. ನಿನ್ನೆ ತಾನೇ 265 ಅಬಕಾರಿ ಉಪನಿರೀಕ್ಷಕರು ಅಂದರೆ ಅಬಕಾರಿ PSI ಹಾಗೂ 962 ಅಬಕಾರಿ ಕಾನ್ಸ್ಟೇಬಲ್ಗಳಿಗೆ ಅಧಿಸೂಚನೆ ಬಿದ್ದಿರುವಂಥದ್ದು. ನೋಡ್ಬೇಕು ನೀವು ಇದರ ಹುದ್ದೆಗಳ ದಾಖಲಾತಿ, ಅರ್ಹತೆ, ಆಯ್ಕೆ ಪ್ರಕ್ರಿಯೆ, ವೇತನ ಮತ್ತು ಪರೀಕ್ಷಾ ವಿವರಗಳು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೋಟಿಫಿಕೇಷನ್ ಇದೆ ಅಂತ. ನೋಡ್ಬೋದು ನೀವು, ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಅಂದರೆ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅಬಕಾರಿ ಪೇದೆಗಳು ಅಂದರೆ ಅಬಕಾರಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ 265 ಅಬಕಾರಿ ಉಪನಿರೀಕ್ಷಕರು ಅಂದರೆ PSI ಹಾಗೂ 947 ಅಬಕಾರಿ ಪೇದೆಗಳು ಅಂದರೆ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿಯನ್ನು ನೀಡಿರುವಂಥದ್ದು. ಇದು ನಿನ್ನೆ ತಾನೇ ಹೊರಬಿದ್ದುವಂಥ ಹೊಸ ನೇಮಕಾತಿ. ಯಾರಿಗೆಲ್ಲ ಹೈಟ್ ಕಡಿಮೆ ಇದೆ, ನಾವು ಇನ್ನೂ ಪೊಲೀಸ್ ಆಗೋಕ್ಕಾಗಲ್ಲ ಅನ್ನೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದರ ಹೈಟು 164 ಇರುತ್ತೆ. ನೀವು ನೋಡ್ಬೋದು, 164 ಹೈಟ್ ಇದ್ದರೂ ಇದಕ್ಕೆ ಕೆಪೇಬಲ್ ಆಗ್ತೀರಾ. ಹೈಟ್ ಇಲ್ಲಾರ್ದವರು ಇದಕ್ಕೆ ಬಂದು ಫೈಟ್ ಮಾಡ್ಬೋದು. ಮೊದಲನೇದಾಗಿ ಅಬಕಾರಿ ಪೇದೆ ಅಂದರೆ ಅಬಕಾರಿ ಕಾನ್ಸ್ಟೇಬಲ್ ಯಾವ ಥರ ಆಗಿರ್ತದೆ ಅಂತೇಳಿ ನೋಡೋಣ. ಜಿಲ್ಲಾವಾರು ಇದಕ್ಕೆ ನೇಮಕಾತಿ ಪ್ರಾಧಿಕಾರಿಗಳಿದ್ದು ಜಿಲ್ಲೆಗೆ ಪ್ರತ್ಯೇಕ ರೋಸ್ಟರ್ ಮತ್ತು ಪ್ರತ್ಯೇಕ ಮೀಸಲಾತಿ ಅಂತಿಮ ಆಯ್ಕೆ ಪಟ್ಟಿ, ಇದು ರಾಜ್ಯ ಮಟ್ಟಕ್ಕೆ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಇವರು ನೇಮಕವನ್ನು ಮಾಡ್ತಾರೆ. ಅಬಕಾರಿ ಪೇದೆ ವೃಂದಕ್ಕೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿಲೆಬಸ್ ಯಾವ ಥರ ಇರ್ತದೆ ಅಂತೇಳಿ ಮೊದಲನೇದಾಗಿ ನೋಡ್ಬೋದು. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. ಅದರಲ್ಲಿ ಸಿಲೆಬಸ್ ಯಾವ್ಯಾವ ಇರ್ತದೆ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತಹ ಸಾಮಾನ್ಯ ಅಧ್ಯಯನದ ಒಂದು ಪತ್ರಿಕೆ ಇರ್ತದೆ. ಅಂದರೆ ಒಂದು ಕ್ವಶನ್ ಪೇಪರು 100 ಅಂಕಗಳು. ಇದಕ್ಕೆ 2 ಅವರ್ ಟೈಮ್ ಅಂದರೆ ನೋಡ್ಬೋದು ನೀವು 120 ನಿಮಿಷ 100 ಕ್ವಶನ್ಗಳಿಗೆ ಇದಕ್ಕೆ ನೀಡಲಾಗಿರ್ತದೆ. ಈ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ನೆಕ್ಸ್ಟು ಫಿಸಿಕಲ್ ಇರ್ತದೆ. ಫಿಸಿಕಲನ್ನು ಪಾಸ್ ಮಾಡಿದಂಥವರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವಂಥ ಈ ಫಿಸಿಕಲ್ಲು ಯಾರು ಅದಕ್ಕೆ ಸೆಲೆಕ್ಷನ್ ಆಗ್ತೀರಾ ಅದಕ್ಕೆ ಅವ್ರನ್ನ ನೇಮಕ ಮಾಡ್ತಾರೆ. ಇದಕ್ಕೆ ಪುರುಷರು ಹಾಗೂ ಮಹಿಳೆಯರು ಇಬ್ಬರೂ ಅಪ್ಲಿಕೇಶನ್ ಹಾಕ್ಬೋದು. ಇದನ್ನು ಯಾರು ನಡೆಸ್ತಾರಪ್ಪ ಅಂತ ನಿಮಗೆ ಡೌಟ್ ಇದ್ದರೆ ಪ್ರಸ್ತುತ KPSC ಅವ್ರು ನಡೆಸ್ತಾರೆ ಅಂಥೇಳಿ ಇದರಲ್ಲಿ ತಿಳಿಸಿದ್ದಾರೆ. ಆದರೆ ಇನ್ನೂ ಕನ್ಫರ್ಮ್ ಇಲ್ಲ ಯಾರು ನಡೆಸ್ತಾರೆ ಅಂಥೇಳಿ. ಇನ್ನೂ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡಿದಾಗಲೇ ಗೊತ್ತಾಗೋದು ಇದು ಯಾವುದು ನಡೆಸ್ತಾರೆ, ಯಾವ ಡಿಪಾರ್ಟ್ಮೆಂಟ್ ನಡೆಸುತ್ತೆ ಎಕ್ಸಾಮು. ಹಾಗೆ ಅಬಕಾರಿ PSIಗೆ ಯಾವ ರೀತಿ ಸಿಲೆಬಸ್ ಇರ್ತದೆ ಅಂತ ನೀವು ನೋಡ್ಬೋದು. ಇಲ್ಲಿ ಅಬಕಾರಿ ಹುದ್ದೆಗೆ 2 ಪತ್ರಿಕೆಗಳಿಂದ ಒಂದು ಎಸ್ಸೆ ರೈಟಿಂಗು, ಇನ್ನೊಂದು ಟ್ರಾನ್ಸ್ಲೇಷನ್ ಒಳಗೊಂಡಂಥ ಒಂದು ಪತ್ರಿಕೆ ಆದರೆ ಇನ್ನೊಂದು ಸಾಮಾನ್ಯ ಅಧ್ಯಯನದ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಇದಕ್ಕೂ 100 ಅಂಕಗಳು ಮತ್ತು 2 ಗಂಟೆ ಟೈಮ್ ಇರ್ತದೆ. ಇದರಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಅದರಂತೆ ಲೋಕಸೇವಾ ಆಯೋಗ ಇದರ ಸಂಪೂರ್ಣ ನೇಮಕಾತಿ ಇದನ್ನು ನಡೆಸಿಕೊಡುತ್ತೆ. ನೋಡ್ಬೋದು ನೀವು, ಇದಕ್ಕೆ ಸಿಲೆಬಸ್ಸು ಯಾವ ಥರ ಇದೆ ಅಂತೇಳಿ ಸೇಮ್ ಅದರ ಥರ PCಗೆ ಯಾವುದಿದೆ ಅಂದರೆ ಪೇದೆಗೆ ಯಾವುದಿದೆ ಅದೇ ಸಿಲೆಬಸ್ಸು ಇವರಿಗೂ ಇರುವಂಥದ್ದು. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇದೊಂದು ಪತ್ರಿಕೆ, ಮತ್ತು ಇನ್ನೊಂದು ಟ್ರಾನ್ಸ್ಲೇಷನ್ ಮತ್ತು ಎಸ್ಸೆ ಒಳಗೊಂಡಿರೋಂಥ ಒಂದು ಪತ್ರಿಕೆ ಇರ್ತದೆ. ಇವೆರಡು ಪತ್ರಿಕೆಯಲ್ಲಿ ಕನ್ಸಿಡರ್ ಮಾಡಿ ನಿಮಗೆ ಅರ್ಹತಾ ಪಟ್ಟಿ ಅಂದರೆ ಮೊದಲಿಗೆ ಫಿಸಿಕಲ್ ನಡೆಸ್ತಾರೆ, ಆಮೇಲೆ ಎಕ್ಸಾಮ್ ನಡೆಸ್ತಾರೆ, ಆಮೇಲೆ ಫಿಸಿಕಲ್ ನಡೆಸುವಂಥದ್ದು ನೀವು ನೋಡ್ಕೋಬೋದು. ಇದರಲ್ಲಿ ಯಾರು ಪಾಸ್ ಆಗ್ತೀರಾ ಅವ್ರಿಗೆ ಮುಂದಿನ ನೇಮಕಾತಿ ರೂಲ್ಸ್ಗಳು ಗೊತ್ತಾಗುತ್ತೆ. ನಿನ್ನೆ ತಾನೇ ಅಂದರೆ 7/7/2026 ಇದಕ್ಕೆ ಅಧಿಕೃತ ಆದೇಶ ದೊರೆತಿದ್ದು, ಇದರ ಮುಂದಿನ ನೇಮಕಾತಿ ಯಾವಾಗ ನಡೀತಿದೆ ಡೇಟು ಅಂತೇಳಿ ಇನ್ನೂ ಕೊಟ್ಟಿಲ್ಲ. ಬಟ್ ಈ ಅಧಿಕಾರಿ ಇಲಾಖೆಗೆ ಸೇರಬೇಕು ಅಂದ್ರೆ ಯಾರಿಗೂ ಪೊಲೀಸ್ ಆಗೋಕ್ಕಾಗಲ್ಲ, ಹೈಟ್ ಕಡಿಮೆ ಇದೆ ಅಂತ ಅನ್ನೋ ವಿದ್ಯಾರ್ಥಿಗಳು ಇದಕ್ಕೆ ನೀವು ಸೆಲೆಕ್ಷನ್ ಆಗ್ಬೋದು. ಅಬಕಾರಿ ಹುದ್ದೆ ಇದು ಜಿಲ್ಲಾವಾರು ಇರುವಂಥದ್ದು ಮತ್ತು ಸ್ಟೇಟ್ ವೈಸ್ ಮೆರಿಟ್ ಇರುತ್ತೆ. ಥ್ಯಾಂಕ್ ಯು.